I'm back with a bag in Nama Bengaluru, and today I am here to show you one of my favorite kind of restaurants. That is a drive-in restaurant. ನಮ್ಮ ಸ್ವಂತ ಕಾರಲ್ಲಿ ಕೂತ್ಕೊಂಡು ಕಾರ್ಗೆ ಸರ್ವಿಸ್ ತಗೊಂಡು ತಿನ್ನೋ ಮಜಾ ಐ ಡೋಂಟ್ ಥಿಂಕ್ ಯಾವ ಫೈನ್ ಡೈನ್ ರೆಸ್ಟೋರೆಂಟ್ ಅಲ್ಲೂ ಬರುತ್ತೆ ಅಂತ. ಬಟ್ ಆಬ್ವಿಯಸ್ಲಿ ಫೈನ್ ಡೈನಿಂಗ್ ಅಂದ್ರೆ ಅದರದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಕಟ್ಲರಿ ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲ ಆಗಲ್ಲ. ಬಟ್ ಈಗ ಕಾರಲ್ಲಿ ಕಪ್ ಹೋಲ್ಡರ್ಸ್ ಅದೆಲ್ಲ ಇರೋದ್ರಿಂದ ನೀರೆಲ್ಲ ನಿಮ್ಗೆ ಇಟ್ಕೋಬಹುದು ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕೀಪ್ ಯುವರ್ ಕಟ್ಲರೀಸ್. ಇದು ಒನ್ ಆಫ್ ಮೈ ನ್ಯೂ ಅಡಿಷನ್ಸ್ ನನ್ನ ಡ್ರೈವ್ ಇನ್ ರೆಸ್ಟೋರೆಂಟ್ಸ್ ಫೇವ್ರೇಟ್ಸ್ಗೆ, ನವ್ಯ ಸಾಮ್ರಾಟ್ ಅಂತ. ಇನ್ಫ್ಯಾಂಟ್ರಿ ರೋಡ್ ಕಮಿಷನರ್ ಆಫೀಸ್ ಎದುರುಗಡೆನೇ ಇದೆ. ನಮ್ಮ ಚಾಲುಕ್ಯ ಸಾಮ್ರಾಟ್ ಇತ್ತಲ್ಲ ರೇಸ್ ಕೋರ್ಸ್ ರೋಡಲ್ಲಿ ಮುಂಚೆ, ಅದು ಕ್ಲೋಸ್ ಆದಮೇಲೆ ಅಲ್ಲಿದ್ದ ಕೆಲವು ಸ್ಟಾಫ್ ಮತ್ತು ಪಾರ್ಕಿಂಗ್ ಸ್ಟಾಫ್ ಅವರು ಎಲ್ಲ ಬಂದು ಇದನ್ನು ನವ್ಯ ಸಾಮ್ರಾಟ್ ಅಂತ ಮಾಡಿಕೊಂಡ್ರು. ದಿಸ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ದ ಒರಿಜಿನಲ್ ಚಾಲುಕ್ಯ ಸಾಮ್ರಾಟ್, ಬಟ್ ಸ್ಟಿಲ್ ದ ದೋಸೆ, ದ ವೇ ಮೇಕ್ ದಟ್ ದೋಸೆ ಆ್ಯಂಡ್ ಈ ವಡೆ ಸಾಂಬಾರು ಹೇಳಿದಾಗ ಒಂದು ದೊಡ್ಡ ಬೌಲಲ್ಲಿ ಸಾಂಬಾರು ಹಾಕಿ ವಡೆ ಕೊಡೋದಾಗಲಿ, ಅಥವಾ ಕೆಲವು ಡಿಶಸ್ ಆಗಲಿ, ರವಾ ಪೊಂಗಲ್ ಅಂತ ಆಗ್ಬೋದು, ವಾಂಗಿಬಾತ್ ರವಾ ಅಂತ ಆಗ್ಬೋದು, ಈ ಥರ ಹಲವಾರು ಡಿಶಸ್ ಕೂಡ ಇದೆ. ವಿಚ್ ಆರ್ ಮೈ ಅಬ್ಸಲ್ಯೂಟ್ ಫೇವ್ರೆಟ್ಸ್. ಆ್ಯಂಡ್ ನಾನಂತೂ ಆಫೀಸ್ ಮುಗಿದ್ಮೇಲೆ ತುಂಬ ಸ್ಟ್ರೈನ್ ಆಗಿದ್ದಾಗ, ಗುರು ಫ್ಲೈ ಬೈಯಲ್ಲಿ ಏನಾದ್ರು ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗೋಣ ಅಂದಾಗ ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ಯಾಕೆ ಅಂದರೆ ಕಾರಿಂದ ಕೂಡ ಇಳಿಬೇಕಾಗಿಲ್ಲ. ಲೆಟ್ಸ್ ಗೋ. ಎಸ್ ಪ್ಲೇಟ್ ಸಭ್ಯ ಸಮಾಜಕ್ಕೆ ಇವತ್ತು ಏನ್ ಮೆಸೇಜ್ ಕೊಡೋಕೆ ಬಂದಿದ್ಯಾ? ಗುಡ್. ಸಭ್ಯ ಸಮಾಜಕ್ಕೆ ಇವತ್ತು ನಾನು ಮೆಸೇಜ್ ಕೊಡ್ತಾ ಇಲ್ಲ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಡ್ರೈವ್ ಇನ್ ರೆಸ್ಟೋರೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಡ್ರೈವ್ ಇನ್ ರೆಸ್ಟೋರೆಂಟ್ಸ್ ಇಷ್ಟ ಇದ್ದರೆ ಯಾಕೆ ಇಷ್ಟ ಇಲ್ಲ ಅಂದರೆ ಯಾಕೆ ಇಷ್ಟ ಇಲ್ಲ ಅದನ್ನ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ. ಇದು ಪ್ರಪ್ರಥಮ ಬಾರಿಗೆ ನಾನು ಇಷ್ಟು ವಿಡಿಯೋಸಲ್ಲಿ ಸಭ್ಯ ಸಮಾಜಕ್ಕೆ ಮೆಸೇಜ್ ಕೊಡೋ ಬದಲು ಸಭ್ಯ ಸಮಾಜಕ್ಕೆ ಒಂದು ಪ್ರಶ್ನೆ ನೀಡ್ತಾ ಇದ್ದೀನಿ. ಇದರಲ್ಲಿ ದಯವಿಟ್ಟು ಯಾರು ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತೀರಾ ಅಥವಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಮಾತ್ರ ತಿಳಿಸೋದನ್ನ ಮಿಸ್ ಮಾಡಬೇಡಿ. ಕ್ರಮ ಸಂಖ್ಯೆ 1, ಬೋಂಡಾ ಸೂಪ್. ಯಾರಾದರೂ ಕೇಳ್ಬೋದು, ಯಾಕಪ್ಪ ಬೋಂಡಾ ಎಲ್ಲ ಹಿಂಗೆ ಕಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತ. ರೀಸನ್ ಇಸ್ ವೆರಿ ಸಿಂಪಲ್ ಬಟ್ ವೆರಿ ಪ್ರಾಕ್ಟಿಕಲ್. ಒಂದು ಫುಲ್ ಬೋಂಡಾ ಇದ್ದಾಗ ಹಿಂಗೆ ಪ್ರೆಸ್ ಮಾಡಕ್ಕೆ ಹೋದರೆ ಅದು ಮತ್ತೆ ಜಂಪ್ ಆಗಿ ರಸಮು ಸೂಪ್ ಎಲ್ಲ ಎಗ್ರಿ ಕಾರ್ ಗಲೀಜಾಗ್ಬೋದು. ಹಾಗಾಗಿ ಅವರು ಕಟ್ ಮಾಡಿ ತಿನ್ನಕ್ಕೆ ಬಹಳ ಸುಲಭ ಆಗಲಿ ಅನ್ನೋ ಥರ ಮಾಡಿ ಕೊಡ್ತಾರೆ. 2 ಚಟ್ನಿ ಜೊತೆ ಕೊಟ್ಟಿದ್ದಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ವಡೆ ಸಾಂಬಾರ್ಗಿಂತ ಐ ಆಲ್ವೇಸ್ ಪ್ರಿಫರ್ ಬೋಂಡಾ ಸೂಪ್. Pepper. Right amount of spices, warm and the kick of pepper. ಈ ಮಳೆಗಾಲದಲ್ಲಂತೂ ಬೋಂಡಾ ಸೂಪ್ ಇಸ್ ಎ ಮಸ್ಟ್ ಟ್ರೈ. ರವೆ ಪೊಂಗಲ್ ಕೇಳಿದ್ದೀರಾ, ಕೇಸರಿ ಬಾತ್ ಕೇಳಿದ್ದೀರಾ, ರವೆ ಉಪ್ಮಾ ಕೇಳಿದ್ದೀರಾ, ಅಥವಾ ವಾಂಗಿಬಾತ್ ಕೇಳಿದ್ದೀರಾ? ರವೆ ವಾಂಗಿಬಾತ್ ಕೇಳಿದ್ದೀರಾ? ನವ್ಯ ಸಾಮ್ರಾಟ್ ಅವರ ವಿಶೇಷ ತಿಂಡಿ ರವೆ ವಾಂಗಿಬಾತ್. ಸೇಮ್ ಟೇಸ್ಟ್, ಸೇಮ್ ಕಂಫರ್ಟ್ ಆಫ್ ಎ ವಾಂಗಿಬಾತ್, ಬಟ್ ನೋ ರೈಸ್, ಇನ್ ರವೆ. ವೆರಿ ಯೂನಿಕ್ ಕಾಂಬಿನೇಷನ್. ನನಗಿಷ್ಟ, ಬಟ್ ಐ ಆಮ್ ನಾಟ್ ಶ್ಯೂರ್ ಹೌ ಮೆನಿ ಪೀಪಲ್ ವಿಲ್ ಲೈಕ್ ಇಟ್. ನಂಗೆ ಜನರಲಿ ಇನ್ನೊಂದೇನು ಗೊತ್ತಾ, ಈ ಥರ ಡಿಶಸ್ಗೆ ಐ ಡೋಂಟ್ ಲೈಕ್ ಟು ಆ್ಯಡ್ ಎನಿ ಚಟ್ನಿ, ಬಿಕಾಸ್ ದ ಫ್ಲೇವರ್ ಇಟ್ ಸೆಲ್ಫ್ ಇಸ್ ವೆರಿ ಗುಡ್, ವೆರಿ ಡೈವರ್ಸ್. ಅಂದ ಬದನೆಕಾಯಿ, so good, not too spicy but nice masalas and that pinch of that ಮೆಣಸಿನ್ಕಾಯಿ. ಖಾರ ಇಲ್ಲ, ಬಟ್ you'll feel that taste, ಆ ಘಾಟ್ ಆಫ್ ಮೆಣಸಿನ್ಕಾಯಿ ಇದೆ. ಬ್ಯೂಟಿಫುಲ್ ಬಟಾಣಿ ಇದೆ, ನಮ್ಮ ಬದನೆಕಾಯಿ ಇದೆ, ವೆರಿ ನೈಸ್ಲಿ ಕುಕ್ಡ್ ಬದನೆಕಾಯಿ. ಆ್ಯಂಡ್ ಕ್ಯಾಶ್ಯೂ ಲವರ್ಸ್ಗೆ, ನಾಟ್ ಮೀ ದೋ, ಕ್ಯಾಶ್ಯೂಸ್ ಕೂಡ ಇದೆ. ದಿಸ್ ಬ್ಲೇಡ್ ವಿಲ್ ಹ್ಯಾವ್ ಕ್ಯಾಶ್ಯೂ. Let's go for another bite. So soothing and so light. Tindange ansala. So good. Definitely try this on your next visit to Navya Samrat. ನಂಗೆ ಒಂದು ಅರ್ಥ ಆಗೋದಿಲ್ಲ, ವಾಟ್ ಇಸ್ ದಿಸ್ ಫ್ಯಾಂಟಸಿ ಆಫ್ ಪುಟ್ಟಿಂಗ್ ಕ್ಯಾಶ್ಯೂ ಟು ಎವ್ರಿಥಿಂಗ್. ನೀವು ನಾರ್ತ್ ಇಂಡಿಯನ್ ಕರಿ ತಗೊಳ್ಳಿ ಕ್ಯಾಶ್ಯೂ, ಪೊಂಗಲ್ ತಗೊಳ್ಳಿ ಕ್ಯಾಶ್ಯೂ, ರವೆ ವಾಂಗಿಬಾತ್ ತಗೊಳ್ಳಿ ಕ್ಯಾಶ್ಯೂ, ಕಟ್ಲೆಟ್ ತಗೊಳ್ಳಿ ಕ್ಯಾಶ್ಯೂ, ಮೊಸರನ್ನ ತಗೊಳ್ಳಿ ಕ್ಯಾಶ್ಯೂ. ಕ್ಯಾಶ್ಯೂ 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 ಯಾಕೆ? ಎಲ್ಲ ಓಕೆ, ಕ್ಯಾಶ್ಯೂ ಯಾಕೆ? ದೇರ್ ಆರ್ ಪೀಪಲ್ ಲೈಕ್ ಮೀ ಹೂ ಡೋಂಟ್ ಲೈಕ್ ಕ್ಯಾಶ್ಯೂಸ್.
Let me make it very clear. I like cashew burfi, that is kaju burfi, kaju katli. But I don't like cashew. No. No means no. ಅರ್ಥ ಆಯ್ತಾ? ಚೀಪ್ ಆಗಿರ್ಬೇಕು ಅದಕ್ಕೆ ಕಾವು. Who said cashew is cheap? ಅದಕ್ಕೆ ಹೆಂಗ್ Cashew is costly, brother. Cashew ಬಹಳ ಕಾಸ್ಟ್ಲಿ. ಇಟ್ಸ್ ರಿಚ್ ಮ್ಯಾನ್ಸ್ ಫುಡ್. ಯಾಕೆ ಹಿಂಗೆ ಆಗಿ ವೇಸ್ಟ್ ಮಾಡಿ ನನಗೆ ಇರಿಟೇಟ್ ಮಾಡ್ತಾರೆ ನಡುವೆ ಅರ್ಥ ಆಗಿದೆ. ಆ ರೆಸ್ಟೋರೆಂಟ್ಗಾದ್ರೂ ಹೋಗ್ಲಿ ಕ್ಯಾಶ್ಯೂ. ಎನಿವೆ, ಕಮಿಂಗ್ ಬ್ಯಾಕ್ ಟು ದಿಸ್ ಕಟ್ಲೆಟ್. I think any old Bangalorean will relate to having cutlets in the evening. It can be either Koshis ಅಲ್ಲಿ ಆಗ್ಬೋದು ಅಥವಾ ಇಂಡಿಯನ್ ಕಾಫಿ ಹೌಸ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಅಥವಾ ಕಾಫಿ ಬೋರ್ಡ್ ಅಲ್ಲಿ ಆಗ್ಬೋದು. ಕಟ್ಲೆಟ್ ಇಸ್ ಅ ಸ್ಟೇಪಲ್ ಫಾರ್ ಟಿಪಿಕಲ್ ಓಲ್ಡ್ ಬ್ಯಾಂಗ್ಳೂರಿಯನ್ ಈವ್ನಿಂಗ್. ಅದು ಈಗ ನವ್ಯ ಸಾಮ್ರಾಟ್ ಅವರು ಮಾಡಿದ್ದಾರೆ. ಓ ನೈಸ್, ರಿಯಲಿ ನೈಸ್. Blade, can you take a inside shot of? Oh, beautiful! Just look at the colors, Blade. Can you see the colors? Carrot ಇದೆ, ಬಟಾಣಿ ಇದೆ, ಆಲೂಗಡ್ಡೆ ಇದೆ, beans ಇದೆ. As I speak, my mouth's watering, Blade. Beautiful. I'm extremely happy with the filling. South Indians ಇಷ್ಟ ಆಗೋಕ್ಕೋಸ್ಕರ ಚಟ್ನಿ ಕೊಟ್ಟಿದ್ದಾರೆ. But I would always prefer my cutlet with ketchup. Mmm. Mmm. Minced vegetables on the inside, crunchy, crispy crust on the outside, made with rava. Very nice, beautifully cooked. Olgade, the whole patty is very nicely cooked. What I like the most with cutlets is the cucumber, onion, and the tomato. Beautiful. Any classic place ಐದರ್ ಮೂರು ಕೊಡ್ಲಿಲ್ಲ ಅಂದ್ರೆ ಇದರಲ್ಲಿ ಎರಡು ಐಟಮ್ ಅಂತೂ ಖಂಡಿತ ಕೊಟ್ಟೆ ಕೊಡ್ತಾರೆ. Someday, Blade, we should show people Indian coffee house that is there in Church Street, which is a typical coffee place, old Bangalore style coffee board ಅವ್ರದ್ದು, with their coffees and their cutlets. Beautiful. And ನವ್ಯ ಸಾಮ್ರಾಟ್ ಅಲ್ಲಿ frankly speaking ಇವತ್ತೇ ಫಸ್ಟ್ ಟೈಮ್ ನಾನು ಕಟ್ಲೆಟ್ ಆರ್ಡರ್ ಮಾಡ್ತಾ ಇರೋದು. And it's so promising. It looked very promising and taste ella has matched that promising looks. I'm really, really happy with the filling. Extremely nice. Minced vegetables. Beautiful crust. Crunchy and crispy at the same time. I mean, the colors are just beautiful. Too beautiful, I would say. Mmm. Mmm. Wow. Mmm. ಇದ್ರ ಜೊತೆ ಒಂದು ಕಾಫಿ ಇದ್ದಿದ್ರೆ what a classic. What a classic! Classic, brother, classic. Just not the cashews. ಸೊ ಇವರು ಬೆಣ್ಣೆ ದೋಸೆ ಜೊತೆಗೆ ಡಾಲಪ್ ಆಫ್ ಬಟರ್ ಹಂಗೆ ಸ್ಪೂನಲ್ಲಿ ಕೊಡ್ತಾರೆ. ನಿಮ್ಮ ಕಣ್ಣು ಮುಂದೆ ನೀವೇ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಸೋರ್ಕೋಬೋದು. ಆಮೇಲೆ ಪಾಪ ಅವ್ರು ಅಲ್ಲಿಂದ ಇಲ್ಲಿಗೆ ತರೋ ಅಷ್ಟೊತ್ತಿಗೆ ಅದು ಕರ್ಗೋಗಿರುತ್ತೆ. ನೀವು ಎಲ್ಲಿ ಬೆಣ್ಣೆ ದೋಸೆಲಿ ಬೆಣ್ಣೆ ಇಲ್ಲ ಅಂತ ಎಲ್ಲ ಟ್ರೋಲ್ ಮಾಡ್ತೀರಾ ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಹಿಂಗೆ ನೀವು ರಂಗೋಲಿ ಕೆಳಗಡೆ ಹೋಗ್ತೀರಾ ಅಂದರೆ, ಅಲ್ಲ ಚಾಪೆ ಕೆಳಗಡೆ ಹೋಗ್ತೀರಾ ಅಂದರೆ ಹೋಟ್ಲವ್ರು ರಂಗೋಲಿ ಕೆಳಗಡೆ ಹೋಗ್ತಾರೆ ಹಂಗೆ. ಆ್ಯಂಡ್ ಯು ಸಿ ದ ಸೇಮ್ ಕ್ಲಾಸಿಕ್ ಚಾಲುಕ್ಯ ಸಾಮ್ರಾಟ್ ಡಿಸೈನ್ ದೋಸೆ ಇದು, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಕ್ರಿಸ್ಪಿ ಥಿನ್. ದೋಸೆ ಉಯ್ದ ಮೇಲೆ ಅದನ್ನು ಚೆನ್ನಾಗಿ ಸ್ಕ್ರೇಪ್ ಮಾಡಿ ಮತ್ತೆ ಅದನ್ನು ಉಜ್ಜಿರ್ತಾರೆ, ಸೊ ದ್ಯಾಟ್ ಯು ಗೆಟ್ ದಟ್ ಕ್ರಿಸ್ಪಿ ಟೆಕ್ಸ್ಚರ್. ಆಹಾ ಹಾ ಹಾ. ಎಸ್, ಓಕೆ. ಓಹೋ ಹೋ ಹೋ ಹೋ. ಒಬ್ಬ ಎಕ್ಸ್ಪರ್ಟ್ ಹೆಂಗೆ ಅಂದರೆ ಕರೆಕ್ಟ್ ಪಲ್ಯರ ಕಡೆಗೆ ಕೈ ಹೋಗ್ಬೇಕು, ಅಲ್ಲೇ ಫಸ್ಟ್ ಓಪನ್ ಮಾಡಬೇಕು. ವೆರಿ ಕ್ರಿಸ್ಪಿ, ವೆರಿ ಲೈಟ್. See the texture, very thin, evenly roasted across, evenly crispy. And unlike some famous papads, this is not a papad. You can fold and it doesn't crumble. Now this is a crispy dosa
Don't mistake a crispy dosa for a papad. All Malleshwaram people will be disliking this video right now. ಬಟ್ ಡಿಸ್ಲೈಕ್ ಮಾಡ್ಬಿಟ್ರೆ ಮಲೇಶ್ವರಂ ಬ್ರೇಕ್ಫಾಸ್ಟ್ ವಾಕ್ ಎಡಿಷನ್ 2 ಆಗಲ್ವಾ? ಏನು ಗೊತ್ತಾ, Malleshwaram people need to realize I'm actually fighting for them. I'm fighting to give them better dosas. Malleshwaram definitely has good dosas, but the most talked about dosa is not really good. My favorites in Malleshwaram for a dosa is Janta Hotel, Kali Dosa from Sanman Hotel, and this very nice little restaurant right next to Bengaluru Cafe known as Malleshwaram Dosa Corner. ಆಹಾ, ಏನು ಬೆಣ್ಣೆ ದೋಸೆ ಗುರು, ಸೌದೆ ಎಲೆಯಲ್ಲಿ ಮಾಡಿಕೊಡ್ತಾನೆ. ಅವರ ಕಾಯಿ ಚಟ್ನಿ ಆಗ್ಬೋದು, ಆ ವೈಟ್ ಆಲೂಗಡ್ಡೆ ಪಲ್ಯ ವಿಚ್ ಇಸ್ ಸೋ ನೈಸ್ಲಿ ಸ್ಪೈಸ್ಡ್. ನಂಗೆ ನೀಟಾಗಿ ಮ್ಯಾಶ್ ಆಗಿ ಚೆನ್ನಾಗದಲ್ಲಿ ಬೇಯಿಸಿರೋ ಈರುಳ್ಳಿ ಸಾಫ್ಟ್ ಆಗಿರುತ್ತೆ, ಅದಕ್ಕೆ ಚೆನ್ನಾಗಿ ಉಪ್ಪು ಮತ್ತು ಹುಳಿ ಹಿರ್ಕೊಂಡಿರುತ್ತೆ, ಅದಕ್ಕೆ ಖಾರ ಇರುತ್ತೆ, ಏನು ಚೆನ್ನಾಗಿರುತ್ತೆ ಗುರು ಆ ಪಲ್ಯ. ಸೊ ದೋಸ್ ಥ್ರೀಸ್ ಆರ್ ಮೈ ಫೇವ್ರೆಟ್ ದೋಸೆಸ್ ಇನ್ ಮಲ್ಲೇಶ್ವರಂ. ನಾಟ್ ದ ಪಾಪಡ್. ಹಪ್ಪಳ, ಕನ್ನಡದಲ್ಲಿ ಹಪ್ಪಳ, ಹಿಂದಿಯಲ್ಲಿ ಪಾಪಡ್. ಕ್ರಿಸ್ಪಿ ದೋಸೆಸ್ ಕೂಡ ಪೌಡರ್ ಹಾಕ್ಬಾರ್ದು ಗುರು, ಅರ್ಥ ಆಯ್ತಾ? ಹೌದು, ಎಲ್ಲ ತಿಂದ್ಮೇಲೆ ಅಂತೀನಲ್ಲ, ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ? ಕಮೆಂಟ್ಸ್ ಅಲ್ಲಿ ತಿಳಿಸಿ. ಎಲ್ಲ ಅದ್ಭುತವಾದ ತಿಂಡಿಗಳನ್ನ ಸವಿದ ಮೇಲೆ ಆ್ಯಸ್ ಪರ್ ಯುವರ್ ಪ್ರಿಫರೆನ್ಸ್ ಕಾಫಿ ಅಥವಾ ಟೀ ತಗೊಂಡು ನೀವು ಕುಡಿಯುವಾಗ ನನ್ನನ್ನು ನಾಪಿಸ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಸೊ ಕ್ಯಾಮ್ರಾಮನ್ ಬ್ರೇಡ್ ಜೊತೆಗೆ ಶ್ರೀನಿಧಿ ಸೈನಿಂಗ್ ಆಫ್. ಈ ವಿಡಿಯೋನ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮುಂತಾದ ಮತ್ತೊಂದು ಮಾಡೋದನ್ನು ಮರಿಬೇಡಿ. ಇದೇ ಥರ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ತಿಂದು ತೆಗಿ, ಮಜಾ ಮಾಡಿ. ಸುರಸುಂದರ ಸುರಸುಂದರ ವರೆವಾ ಹೀರೋನಾ ಯಾರಿವಾ ಚೋರನಾ